ವಸುದೇವ ಕುಟುಂಬಕ್ಕೆ ಒಂದು ಬೆಣ್ಣೆಯಂತಹ ಕ್ಯೂಟೆಸ್ಟ್ ವಿಲನ್ ಸಿಕ್ಕಿದ್ದಾರೆ. ಸೊ ಯಾರು ಏನು ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಮೂಲಕ ಬೆಣ್ಣೆ ಶಾಂತಮ್ಮ ಆಗಿ ಅದಾದ ನಂತರ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಸದಾ ತನ್ನ ಅತ್ಯದ್ಭುತ ಅಭಿನಯ ಹಾಗೂ ಅಮೋಘವಾದಂತಹ ಸಹೃದಯ ಮನಸ್ಸಿಂದ ಎಂಟರ್ಟೈನ್ ಮಾಡ್ತಿರುವಂತಹ ಬೆಣ್ಣೆ ಶಾಂತಮ್ಮ ಅಲಿಯಾಸ್ ಹಂಸ ಅವರು ನಮ್ಮ ಬಾಸ್ ಟಿವಿ ಜೊತೆ ಮತ್ತೊಮ್ಮೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಲ್ಲಿ ಜಯರಾಮ್ ಸರ್? ಜಯಪ್ರತಾಪ್. ನೋಡಿ, ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮ ಹಸ್ಬೆಂಡ್ ಅವ್ರ ಹೆಸರು ಚೇಂಜ್ ಮಾಡ್ಬಿಡ್ತೀನಿ. ಚೇಂಜ್ ಮಾಡ್ಬಿಡ್ತೀರಾ ನೋಡಿ ನೀವು. ಜಯರಾಮ್ ಅಂತ ಯಾರು ಇಲ್ಲ, ಜಯಪ್ರತಾಪೇ ಇರೋದು. ಓಕೆ, ಚೆನ್ನಾಗಿದ್ದಾರೆ. ಕೇಳಿದೆ ಅಂತ ಹೇಳಿ ಸರ್ಗೆ. ಅಂಡ್ ಯಾಕಂತಂದ್ರೆ ನೀವಿಬ್ರು ಪೇರ್ ಆಗಿ ಬಂದ್ರೇನೆ ತುಂಬಾ ಚೆನ್ನಾಗಿದೆ. ಅವರು ಜಾಸ್ತಿ ಮಾತಾಡ್ತಾರೆ ಅಂತನಾ? ಓಕೆ, ಅಂದ್ರೆ ಇಲ್ಲ, ಅವ್ರು ಬರ್ಲಿಲ್ಲ. ಯಾಕಂದ್ರೆ ಈ ಸೀರಿಯಲ್ ಪ್ರಮೋಷನ್ ಬಂದಿರೋದ್ರಿಂದ. ವಸುದೇವ ಕುಟುಂಬದಲ್ಲಿ ನಂದು ಪಾತ್ರ ಅದೇ, ಅಗೇನ್ ನೆಗೆಟಿವ್ ರೋಲ್. ಬಟ್ ಬೇರೆ ಹಿಂದೆ ಮಾಡಿರೋ ನೆಗೆಟಿವ್ ರೋಲ್ಗೂ ಇದಕ್ಕೂ ವ್ಯತ್ಯಾಸ ಅಂತೂ ಇದೆ ಖಂಡಿತವಾಗಿ. ಕ್ಯಾರೆಕ್ಟರೈಸೇಷನ್ ಅಲ್ಲೂ ವ್ಯತ್ಯಾಸ ಇದೆ, ವೇಷಭೂಷಣಗಳಲ್ಲೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನಾವು ಪಾತ್ರ ಕತೆ ಎಲ್ಲ ಒಂದೇ ಆದ್ರೂ ನಾವು ಅದ್ರಲ್ಲಿ ಏನು ಬೇರೆ ಮಾಡ್ಬೋದು ಅಂತ ಪ್ರಯತ್ನ ಅಂತೂ ಖಂಡಿತ ಇದ್ದೇ ಇದೆ. ಕತೆನೂ ಚೆನ್ನಾಗಿದೆ. ಆಬ್ವಿಯಸ್ಲಿ ಎಲ್ಲ ಸೀರಿಯಲ್ಲು ಫ್ಯಾಮಿಲಿ ಓರಿಯೆಂಟೆಡ್. ಅದರಲ್ಲೂ ಇದು ಸ್ವಲ್ಪ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಟ್ಟು ಹೆಣ್ಮಕ್ಳು ಹೇಗೆ ಬದುಕು ತೋರಿಸ್ಬೇಕು ಚಾಲೆಂಜ್ ಬಂದಾಗ, ಲೈಫಲ್ಲಿ ಚಾಲೆಂಜಸ್ ಬಂದಾಗ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತಂದೆ ಇಲ್ದಿರೋ ಮನೆಯಲ್ಲಿ ಬರೀ ಹೆಣ್ಮಕ್ಳೇ ಇದ್ದಾಗ ಹೇಗೆ ಜೀವನ ನಡೆಸ್ಕೊಂಡು ಹೋಗ್ತಾರೆ, ಸಮಾಜನ ಹೇಗೆ ಎದುರಿಸ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಸಮಾಜದಲ್ಲಿ ಇವಾಗ ನಿಮಗೆ ಒಳ್ಳೇದು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆ ಥರ ತುಂಬ ಚಾಲೆಂಜಸ್ ಬರುತ್ತೆ. ಆ ಚಾಲೆಂಜಲ್ಲಿ ಒಂದು ಚಾಲೆಂಜ್ ನಾನು. ಈಗ ಹೀರೋಯಿನ್ನು ನನಗೂ ಯಾವಾಗಲೂ ಜಗಳ ನಡೀತಾನೆ ಇರುತ್ತೆ. ಸೊ ಆ ಥರದೊಂದು ಪಾತ್ರ. ದುಡ್ಡು, ಅಹಂಕಾರ, ಈಗೋಯಿಸ್ಟಿಕ್ಕು, ಯಾರು ನನ್ನ ಎದುರು ಮಾತಾಡಬಾರ್ದು, ನಾನು ಹೇಳಿದ್ದಕ್ಕೆಲ್ಲ ಹೂ ಅನ್ಬೇಕು ಅನ್ನೋ ಥರದೊಂದು ಪಾತ್ರ ಚೆನ್ನಾಗಿದೆ. ಹಾಗೆ ಮಗನ ತುಂಬ ಪ್ರೀತಿಸುವಂಥ ಪಾತ್ರ. ಮಗನಿಗೋಸ್ಕರ ಶಿಲ್ ಸ್ಯಾಕ್ರಿಫೈಸ್ ಅನ್ನೋ ಥರ ಪಾತ್ರ. ನಮ್ಗೊಂದು ಸ್ವಲ್ಪ ದುಡ್ಡು ಕೊಡ್ತೀರಾ? ದುಡ್ಡಾ? ಪಾತ್ರ ರಾಧಿಕಾನ ಕೇಳ್ಬೇಕು. ರಾಧಿಕಾ ಅಂತ ನನ್ನ ಪಾತ್ರದ ಹೆಸರು ಈ ಸೀರಿಯಲ್ ಅಲ್ಲಿ. ಸೊ ರಾಧಿಕಾ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಹಂಸ ಹತ್ರ ನಿಮ್ಮ ಹತ್ರ ನಿಮ್ಗೆಲ್ಲ ಕೊಡೋಷ್ಟಿಲ್ಲ ದುಡ್ಡಿಲ್ಲ. ಅಂದ್ರೆ ಏನ್ ಮೇಡಮ್, ನಮ್ಗೆಲ್ಲ ಕೊಡೋಷ್ಟು ದುಡ್ಡಿಲ್ಲ ಅಂತಂದ್ರೆ? ಅಂದ್ರೆ ಇವಾಗ ನಿಮ್ಗೆ ಕೊಡೋಷ್ಟು ದುಡ್ಡಿಲ್ಲ, ನಮ್ಗೆ ಜೀವನ ಮಾಡ್ಕೊಂಡು ಹೋಗೋಷ್ಟು ದುಡ್ಡಿದೆ. ನೀವು ಮತ್ತೆ ದೇವರು ಆ ಶಕ್ತಿ ಕೊಟ್ಟ ಖಂಡಿತ ಹೊಲ್ಕೊಳ್ಳೋಣ. ನೀವು ಮತ್ತೆ ಜಯಪ್ರಕಾಶ್ ಸರ್ ಯಾವಾಗ ಒಟ್ಟಿಗೆ ಕಾಣಿಸ್ಕೊಳ್ತೀರಾ ಆನ್ ಸ್ಕ್ರೀನ್? ಅಯ್ಯೋ, ಅದನ್ನೇ ಯಾರಾದ್ರೂ ಪ್ರೊಡ್ಯೂಸರು ಡೈರೆಕ್ಟರ್ ಮನ್ಸು ಮಾಡಿದ್ರೆ ಕಾಣಿಸ್ಕೋಬಹುದು. ವಿ ಡೋಂಟ್ ಮೈಂಡ್ ಮಾಡೋದಕ್ಕೆ. ನೆಗೆಟಿವ್ ರೋಲ್ಸ್ ಅಲ್ಲೇ ನೀವು ಹೇಳ್ತಾ ಇದ್ರಿ ಆಗ್ಲೇನೆ, ನಾನು ತುಂಬಾ ಒಳ್ಳೆಯವರು, ಪಾಸಿಟಿವ್ ರೋಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ನಿಮ್ಮ ಹುಡುಕೊಂಬಂದು ನೆಗೆಟಿವ್ ರೋಲ್ಸ್ ಇರುತ್ತೆ. ಇಷ್ಟು ಕ್ಯೂಟ್ ಆಗಿರೋ ಹಂಸ ಅವರು ಅಲ್ಲಿ ಯಾಕೆ ವಿಲನ್ ಶೇಡ್ ಆಗಿ ಕಾಣಿಸ್ಕೊಳ್ಳೋದು? ಅಂದ್ರೆ ಮೇ ಬಿ ನೋಬಡಿ ವಾಂಟ್ ಟು ಟ್ರೈ. ಲೈಕ್ ಇವಾಗ ನಾನು ನೆಗೆಟಿವ್ ರೋಲ್ಸ್ ಅಲ್ಲಿ ಪ್ರೂವ್ ಮಾಡ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಆಲ್ರೆಡಿ ಪ್ರೂವ್ ಆಗಿರೋದನ್ನ ತಗೊಂಡ್ ಬಂದ್ಬಿಟ್ಟು ಮಾಡಿದ್ರೆ ಈಸಿ. ಬೇರೆ ತರ ಟ್ರೈ ಮಾಡಿ ಅದನ್ನ ಜನ ಹಿಂಗ್ ತಗೋತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಜನ ದೇ ಹ್ಯಾವ್ ರಿಸೀವ್ಡ್ ಮೀ ಪಾಸಿಟಿವ್ ರೋಲ್ಸು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಸಿನಿಮಾಗಳಲ್ಲಿ ಪಾಸಿಟಿವ್ ರೋಲ್ಸೇ ಮಾಡಿರೋದು, ಅದನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಮೇ ಬಿ ಇಲ್ಲಿ ಈ ಸೀರಿಯಲ್ಗೆ ನಾನು ಆಪ್ಟ್ ಅನ್ಸ್ತೇನೇನೋ ನೆಗೆಟಿವ್ ರೋಲ್ಸ್ಗೆ. ಅದೇ ನಾನು ಹೇಳಿದೆ, ನೆಗೆಟಿವ್ ಪಾಸಿಟಿವ್ ಅಥವಾ ಬೇರೆ ಸಪೋರ್ಟಿಂಗ್ ಅನ್ನೋದಕ್ಕಿಂತ ಆ ಪಾತ್ರಕ್ಕೆ, ಆ ಕತೆಗೆ ನಾವು ಎಷ್ಟು ಮುಖ್ಯ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಐ ಡೋಂಟ್ ಮೈಂಡ್. ಮೇಡಮ್, ಮ್ಯಾಂಗೋ ಪಚ್ಚದಲ್ಲೂ ಕೂಡ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರ. ಸುದೀಪ್ ಅವರಾಳಿಯ ಸಂಚಿತ್ ಸಂಜೀವ್ ಅವರ ಒಂದು ತಾಯಿಯಾಗಿ ಕಾಣಿಸ್ಕೊಳ್ತಾ ಇದ್ರ. ಮ್ಯಾಂಗೋ ಪಚ್ಚಾದಲ್ಲಿ ಅತ್ತಿಗೆ, ಸಂಚಿತ್ ಅವ್ರಿಗೆ ಅತ್ತಿಗೆ ಆಗಿ ಮಾಡ್ತಾ ಇದ್ದೀನಿ. ಮಯೂರ್ ಪಟೇಲ್ ಅವರ ವೈಫ್ ರೋಲ್ ಮಾಡ್ತಾ ಇರೋದು. ನಾನೇ ಸ್ವಲ್ಪ ಜಾಸ್ತಿ ಹೇಳ್ಬಿಟ್ನ ಏಜು ಅಂತ. ಇಲ್ಲ, ಆಕ್ಚುಲಿ ಹಂಗ ಅಂತ ಆಗಿತ್ತು ಅದು. ಆಮೇಲೆ ಡೈರೆಕ್ಟರ್ಗೆ ಏನ್ ಅನ್ಸ್ತು ಏನೋ ಅಂತ ಗೊತ್ತಿಲ್ಲ. ಮೇ ಬಿ ಐ ಡೋಂಟ್ ನೋ. ಆಮೇಲೆ ನಾನು ಈ ಪಾತ್ರ ಮಾಡಿದೆ, ಅತ್ತಿಗೆ ರೋಲ್ ಪಾತ್ರ ಮಾಡಿದೆ. ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಶೂಟಿಂಗ್? ಹಾಗೇನೆ ಹೆಂಗಿತ್ತು ಮೇಡಮ್ ಮ್ಯಾಂಗೋ ಪಚ್ಚ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್? 90% ಸಿನಿಮಾ ಕಂಪ್ಲೀಟ್ ಆಗಿದೆ. ಎಕ್ಸ್ಪೀರಿಯನ್ಸ್ ಅಂತಂತಂದ್ರೆ, ಈಗ ಬರ್ತಾರೋ ಡೈರೆಕ್ಟರ್ಗಳೆಲ್ಲ ತುಂಬಾ ಪ್ಯಾಷನೆಟ್ ಆಗಿದ್ದಾರೆ. ಅಂದ್ರೆ ಅದೇನು ನನ್ಗಿದೇ ಬೇಕು, ಇದೇ ಮಾಡ್ಬೇಕು, ನೀವು ಹಿಂಗೆ ಇರ್ಬೇಕು ಅನ್ನೋದು ಥಾಟಲ್ಲೇ ಬರ್ತಾ ಇದ್ದಾರೆ.
ಸೊ ಖುಷಿ ಆಗತ್ತೆ ಹಂಗೆ ಆ ಥರದವ್ರ ಜೊತೆ ಕೆಲಸ ಮಾಡೋದು. ನಮ್ಮನ್ನ ಕರೆಕ್ಟ್ ಮಾಡುವಂಥ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗತ್ತೆ. ಸೊ ನಾವು ಮಾಡಿದ್ದೇ ಮಾಡದೆ ಬೇರೆ ಥರಾನು ಮಾಡಿಸ್ತಾರಲ್ಲ, ಆವಾಗ ಖುಷಿ ಆಗತ್ತೆ. ಆ ಥರದೊಂದು ಇದೆ. ಈಗ ಸೀರಿಯಲಲ್ಲೆಲ್ಲ ನಾನು ಮಾಡೋದೆಲ್ಲ ಜಸ್ಟ್ ಗ್ಲಾಮರಸ್ ರೋಲೆ, ಅಂದ್ರೆ ಏನದು ನೋ ಮೇಕಪ್ ಲುಕ್ ಅಂತೂ ಯಾವುದು ಮಾಡಿಲ್ಲ. ಅದ್ರಲ್ಲಿ ನೋ ಮೇಕಪ್ ಲುಕ್, ಇನ್ನು ಟ್ಯಾಂಡ್ ಲುಕ್, ಅಂದ್ರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ತಗೊಂಡಿದಾರಲ್ವಾ, ಸೊ ಟ್ಯಾಂಡ್ ಲುಕ್ ಇದೆ. ಪಾತ್ರ ಚೆನ್ನಾಗಿದೆ, ಅಂದ್ರೆ ವೆರಿ ಲಿಮಿಟೆಡ್ ಮಾತು, ಆ ಮಾತಲ್ಲೇ ಮಾತಾಡಿದ್ರೆ ಇಟ್ ಇಸ್ ವೆರಿ ಎಫೆಕ್ಟಿವ್ ಅನ್ನೋ ಥರ ಒಂದು ಪಾತ್ರ. ಚೆನ್ನಾಗಿದೆ ಪಾತ್ರ, ಅದು ಅವ್ರು ತಗೊಂಡು ಬಂದು ತೋರಿಸಿರೋ ರೀತಿ, ಪ್ಲೇ ಮಾಡಿರೋ ರೀತಿ ಚೆನ್ನಾಗಿದೆ. ಐ ಆಮ್ ಹ್ಯಾಪಿ. ಈಗ ಬಿಗ್ ಬಾಸ್ ಬೇರೆ ಬರ್ತಾ ಇದೆ, ಸೊ ನಿಮ್ಮ ಪ್ರಕಾರ ಈ ಸೀಸನ್ ಅಲ್ಲಿ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗಬಹುದು? ನಾನು, ನೀವು ಏನಂತೀರಾ, ಹೋಗ್ಬರೋಣ ಒಂದ್ ರೌಂಡು? ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಹಿಂಗೆ ಮೈಕ್ ಇಟ್ಬಿಟ್ಟು ಬರ್ತೀನಿ. ಬಿಗ್ ಬಾಸ್ ಮುಗಿದ್ಮೇಲೆ ಹೋಮ್ ಟೂರ್ ಮಾಡಕ್ ಬಿಡ್ತಾರಲ್ಲ, ಹಂಗ ಹೋಗ್ಬಿಟ್ಟು ಬರೋಣ ಅಷ್ಟೇ. ಹಂಗಂತಲ್ಲ, ಲೈಕ್ ಇಟ್ಸ್ ನಾಟ್ ಲೈಕ್ ದಟ್. ಯಾರು ಯಾವಾಗ ಏನು ಹೆಂಗಾಗ್ತಾರೆ ಅಂತ ಯಾರೂ ಗೆಸ್ ಮಾಡೋದಕ್ಕಾಗೋದಿಲ್ಲ. ಬಿಗ್ ಬಾಸ್ ಈ ಸಲ ಅವ್ರು ಏನು ಸೀಕ್ರೆಟ್ ಬಿಟ್ಕೊಡೋದೇ ಅಲ್ವಲ್ಲ, ಏನು ಚಾನ್ಸೇ ಇಲ್ಲ ಗೊತ್ತಾಗೋದಕ್ಕೆ. ಯಾರು ಒಂದು ಗೆಸ್ ಮಾಡ್ಕೋಬೋದು ಅಷ್ಟೇ, ನಾವು ನೀನಾ ನೀನಾ ಅಂತ ಅಷ್ಟೇ. ಅಷ್ಟು ಬಿಟ್ರೆ ಅದ್ರ ಶೋದೆ ಅದೇ ಮಜಾ ತಾನೆ, ಯಾರು ಬರ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ತಾನೆ. ಸೊ ಹಾಗಾಗಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಅದೇ ಎಲ್ಲ ಒಂದು ರೆಪ್ಲಿಕಾಸೇ ಬರ್ತಾರೆ ಅಂತ ನನ್ನ ಒಂದು ಗೆಸ್ಸಿಗೂ. ಜಗದೀಶ್ ಅವ್ರ ಒಂದು ರೆಪ್ಲಿಕಾ ಇರುತ್ತೆ, ಪ್ರಥಮ್ದೊಂದು ರೆಪ್ಲಿಕಾ ಇರುತ್ತೆ, ಚೈತ್ರಾದೊಂದು ರೆಪ್ಲಿಕಾ ಇರುತ್ತೆ, ಆಮೇಲೆ ಸ್ವಲ್ಪ ಸಾಫ್ಟ್ ಆಗಿರೋರು ಇರ್ತಾರೆ, ರೊಮ್ಯಾನ್ಸ್ ಮಾಡೋರು ಕಪಲ್ಗಳು ಎಲ್ಲ ಇರ್ತಾರೆ. ಇಟ್ಸ್ ಲೈಕ್ ಒಂಥರ ಪ್ಯಾಕೇಜ್ ಥರ. ಜಗಳ ಮಾಡೋರು, ತಾಪೆ ಹಾಕೋರು, ಲವ್ ಮಾಡೋರು, ಫಸ್ಟ್ ವಾರ ಎಲಿಮಿನೇಟ್ ಆಗೋರು ಎಲ್ಲರೂ ಇರ್ತಾರೆ. ಜಗಳ ಅಂತೂ ಇದ್ದೇ ಇರುತ್ತೆ. ಜಗಳ ಇಲ್ಲದೆ ಬಿಗ್ ಬಾಸ್ ಇಲ್ವೇ ಇಲ್ಲ, ಅದಕ್ಕೆಲ್ಲ ಲಕ್ಷಣನೇ ಬರಲ್ಲ ಜಗಳ ಆಡಿಲ್ಲ ಅಂತಂದ್ರೆ. ಜಗದೀಶ್ ಅವರು ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ? ಇಲ್ಲಪ್ಪ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧ ಇಟ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂತಂದರೆ, ವಿ ಬೋತ್ ಆರ್ ಟೂ ಡಿಫ್ರೆಂಟ್ ಪೀಪಲ್. ಅಂದರೆ ಅವರು ಕಾಂಟ್ರವರ್ಸಿಯಲ್ಲೇ ಎದ್ದು ಮುಳುಗಿ ತೇಲ್ತಾರೆ. ನಾವು ತುಂಬ ಕಾಂಟ್ರವರ್ಸಿ ಅಂತಂದರೆ ನಮ್ಗೆ ಸ್ವಲ್ಪ ದೂರನೇ. ಅಂದರೆ ಇವಾಗ ಏನೋ ನನಗೆ ಸ್ವಲ್ಪ ಸುಳ್ಳು ಹೇಳಬೇಕು ಅಂತ ಕಷ್ಟ ಆಗುತ್ತೆ. ಹಾಗಾಗಿ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದಾಗ ಅದಕ್ಕೆ ನೇರವಾಗಿ ಉತ್ತರ ಕೊಟ್ಟಿರ್ತೀನಿ ಅಷ್ಟೇ ಹೊರತು, ಇಟ್ಸ್ ನಾಟ್ ಲೈಕ್ ಐ ವಾಂಟ್ ಟು ಡೂ ಬಿಕಮ್ ಅದು ಕಾಂಟ್ರವರ್ಸಿ ಆಗುತ್ತೆ ಅಂತಲೂ ನಾನು ಯೋಚನೆ ಮಾಡಿರಲ್ಲ. ಆಮೇಲೆ ಹಿಂಗೆ ಹೇಳ್ಬಾರ್ದಿತ್ತೇನೋ ಅಂತ ಅನ್ಸುತ್ತೆ ಅಷ್ಟೇ ಹೊರತು, ಐ ಆಮ್ ನಾಟ್ ಎ ಕಾಂಟ್ರವರ್ಷಿಯಲ್ ಪರ್ಸನ್. ನನ್ನ ಕಾಂಟ್ರವರ್ಸಿ ಅಂತಂದರೆ ನನಗೆ ಬೇಡವೇ ಬೇಡಪ್ಪ ತಲೆನೋವು. ನಾವು ಬಂದಿರೋದಿಲ್ಲಿ ಆ್ಯಕ್ಟ್ ಮಾಡೋಕ್ಕೆ, ಜನನ ಎಂಟರ್ಟೈನ್ ಮಾಡೋಕ್ಕೆ, ಅಷ್ಟು ಮಾತ್ರ ಮಾಡಿದ್ರೆ ಸಾಕು. ಬಟ್ ಅವ್ರದ್ದು ಜೀವನ ರೀತಿನೇ ಬೇರೆ ಆಗಿರೋದ್ರಿಂದ ವಿ ಡೋಂಟ್ ಗೆಟ್ ಅಲಾಂಗ್. ಸೊ ಕಷ್ಟ ಆಗುತ್ತೆ. ಬಿಗ್ ಬಾಸ್ ಸೀಸನ್ 11 ಕಂಪ್ಲೀಟ್ ಆದ್ಮೇಲೆ ಹಂಸ ಅವರ ಒಟ್ಟಿಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ? ಅದೇ ಏನಾಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ಆರ್ಟಿಸ್ಟ್ಗಳು ಅವ್ರವ್ರ ಜೀವನ ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಮೀಟ್ ಮಾಡೋದು, ಸಿಗೋದು ಎಲ್ಲ ತುಂಬ ಕಷ್ಟ. ಆಮೇಲೆ ಸ್ವಲ್ಪ ನಾವು ಅನ್ನೋದಕ್ಕಿಂತ ನಾನು ಐ ಡೋಂಟ್ ಲೈಕ್ ಕ್ಯಾರಿ ದಟ್. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ಬಟ್ ಐ ಡೋಂಟ್ ಸ್ಟಿಕ್ ಟು ಯು ಅಂದರೆ ಹಚ್ಕೊಳ್ಳಲ್ಲ ಅಂತ. ಈಗ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ಪ್ರೀತಿ ಇದೆ, ಎಲ್ಲನೂ ಇರುತ್ತೆ. ಹಾಗಂತ ನಾನು ನಿಮ್ಗೆ ದಿನ ಗುಡ್ ಮಾರ್ನಿಂಗ್ ಕಳ್ಸೋದಾಗ್ಲಿ, ಬನ್ನಿ ಊಟಕ್ಕೆ ಹೋಗೋಣ ಅನ್ನೋದಾಗ್ಲಿ, ಅಥವಾ ಒಂದು ಸಿನಿಮಾಗೆ ಹೋಗೋಣ, ಹಂಗೆ ಮಾಡಲ್ಲ. ಸೊ ಐ ಆಮ್ ನಾಟ್ ದಟ್ ಪರ್ಸನ್. ಹಂಗಂತ ನಿಮ್ಮ ಮೇಲೆ ಗೌರವ ಇಲ್ಲ, ಪ್ರೀತಿ ಇಲ್ಲ ಅಂತಲ್ಲ, ಇದೆ. ಬಟ್ ಈಗ ನೀವೇ ನಿಮ್ಮ ಇದರಲ್ಲೇ ಬ್ಯುಸಿ ಇರ್ತೀರಾ ಅಂತಂದ್ರೆ ನಾನು ಮತ್ತೆ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ. ನನಗೆ ಯಾರಾದರೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಕಿದ್ರು ನಾನು ಹೇಳ್ತೀನಿ, ಏನಾದರೂ ಕೆಲಸ ಇದ್ದರೆ ಯು ಜಸ್ಟ್ ಟೆಕ್ಸ್ಟ್ ಮೀ, ಲೈಕ್ ಊಟ ಆಯ್ತಾ, ಅದು ಇಟ್ ಡಸಂಟ್ ಮೇಕ್ ನಿಮ್ಮ ಟೈಮ್ ವೇಸ್ಟ್, ನಮ್ಮ ಟೈಮು ವೇಸ್ಟ್ ಅಷ್ಟೇ. ದಟ್ ಕೈಂಡ್ ಆಫ್ ಪರ್ಸನ್ ನಾನು. ಮೇ ಬಿ ಜನ ಅನ್ಕೊಳ್ಳೋ ಮೀನ್ ಅಂತ ಅನ್ಕೋಬೋದು, ಬಟ್ ಐ ಡೋಂಟ್ ನೋ. ಸುಮ್ಮನೆ ತಿರ್ಗಾಡೋದು, ಸುಮ್ಮನೆ ಮಾಡೋದು ನನಗೆ ಇಷ್ಟ ಆಗಲ್ಲ. ಆ ಟೈಮ್ನ ಐ ಗಿವ್ ಇಟ್ ಟು ಮೈ ಫ್ಯಾಮಿಲಿ. ಸಿನಿಮಾಗೆ ಹೋಗ್ಬೇಕಾ, ಐ ವೆರಿ ಕಂಫರ್ಟಬಲ್ ವಿತ್ ದೆಮ್. ಈಗ ನಾನು ನಿಮ್ಮ ಜೊತೆ ಬಂದು ಐ ಹ್ಯಾವ್ ಟು ಬಿ ಕಾನ್ಷಿಯಸ್. ಏನು ಮಾತಾಡೋದು, ಏನು ಮಾಡೋದು, ಜನ ನೋಡ್ತಾರಾ, ಏನು ಅನ್ಕೋತಾರೆ. ನಿಮ್ಮ ಮಧ್ಯೆ ಏನೂ ಇಲ್ಲದೆ ಇರ್ಬೋದು, ಬಟ್ ನಾವು ಸೆಲೆಬ್ರಿಟಿಗಳಾಗ್ಬಿಟ್ಟಿರೋದ್ರಿಂದ ನಾವೆಲ್ಲೋ ಹೋಗಿರ್ತೀವಿ, ಏನೋ ಮಾಡ್ತಿರ್ತೀವಿ, ಅಥವಾ ಏನೋ ಒಂದು ಫೋಟೋ ಹಾಕ್ತೀವಿ. ಸೊ ಅದನ್ನು ಬೇರೆ 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 ರೀತಿಯಲ್ಲಿ ತೋರಿಸೋದು, ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದೇ ಜಾಸ್ತಿ. ಇನ್ನು ಲೈಕ್ ಅದೇ ಆ ಥರದ ಒಂದು ಸಿಚುವೇಶನ್ಸ್ ಬರದೇ ಇರಲಿ ಅನ್ನೋದಕ್ಕೆ ವಿ ಜಸ್ಟ್ ಅವಾಯ್ಡ್ ಅಷ್ಟೇ. ನಾನು ಎಸ್ಪೆಷಲಿ ಐ ಅವಾಯ್ಡ್
ಆಮೇಲೆ ಆ ಥರ ಯಾರು ನನ್ಗೆ ಇದುವರೆಗೂ ಯಾರು ಏನು ತುಂಬ ಕ್ಲೋಸ್ ಅಂತ ಆಗಿಲ್ಲ. ಯಾಕಂದ್ರೆ ನಾನೇ ಫಸ್ಟ್ ಆಫ್ ಆಲ್ ಐ ಡ್ರಾ ದಟ್ ಲೈನ್ ಅಲ್ವಾ. ಸೊ ನಾನೇ ತುಂಬ ಕ್ಲೋಸ್ ಆಗಕ್ಕೆ ಹೋಗಲ್ಲ. ಹಾಗಾಗಿ ಸುತ್ತಾಡೋದು ಮೀಟ್ ಮಾಡೋದು ಅದೆಲ್ಲ ತುಂಬಾನೇ ಕಡಿಮೆ. ಐ ಲಿಟ್ರಲಿ ಹ್ಯಾವ್ ನೋ ಫ್ರೆಂಡ್ಸ್. ನನ್ನ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ, ಬಟ್ ಐ ಡೋಂಟ್ ಹ್ಯಾವ್ ಫ್ರೆಂಡ್ಸ್, ಐ ಡೋಂಟ್ ಹ್ಯಾವ್ ಎನಿಮಿ ಅಷ್ಟೇ. ಆಲ್ ಆಫ್ ಮೈ ಕೊಲೀಗ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.